ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಲಾಂಗ್ ಗ್ಯಾಪ್ನ ನಂತರ ಕಾಮಿಡಿ ಶೋ ಮಜಾ ಟಾಕೀಸ್ ಬರೋದಕ್ಕೆ ಸಕಲ ರೀತಿಯ ಒಂದು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಯಶಸ್ಸಿನ ಪೀಕ್ನಲ್ಲಿದ್ದ ಶೋ ಬಗ್ಗೆ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ತುಸು ಹೆಚ್ಚೇ ಇದೆ. ಅದೇ ರೀತಿ ಒನ್ ಆ್ಯಂಡ್ ಓನ್ಲಿ ವರಲಕ್ಷ್ಮಿ ಇಲ್ಲ ಅನ್ನೋ ಕೊರಗು ಕೂಡ ಎಲ್ಲರನ್ನ ಕಾಡ್ತಾ ಇದೆ. ಹೊಸ ಶೋನಲ್ಲಿ ಕಂಪ್ಲೀಟಾಗಿ ಟೀಮ್ ಬದಲಾಗ್ತಾ ಇದೆ. ನಟ ಸೃಜನ್ ಲೋಕೇಶ್ ಅವರ ನಿರ್ಮಾಣ ಸಂಸ್ಥೆಯಲ್ಲಿ ಮೂಡಿ ಬರ್ತಿರೋ ಮಜಾ ಟಾಕೀಸ್ಗೆ ಅಪಾರ ಅಭಿಮಾನಿ ಬಳಗ ಇದೆ. ಇಂಡಸ್ಟ್ರಿಯಲ್ಲಿ ನೆಲೆ ನಿಲ್ಲೋಕೆ ಒದ್ದಾಡ್ತಿದ್ದಂಥ ಸೃಜನ್ಗೆ ಹೊಸ ಭರವಸೆ ಮೂಡಿಸಿದ ಶೋ ಕೂಡ ಇದು. ವೀಕ್ಷಕರ ಮನಸ್ಸಲ್ಲಿ ವಿಶೇಷ ಸ್ಥಾನ ಪಡೆದ ಸೃಜನ್ಗೆ ಟಾಕಿಂಗ್ ಸ್ಟಾರ್ ಬಿರುದು ಒಲಿದು ಬಂದಿದ್ದು ಇದೇ ಶೋನಿಂದ. ಮಜಾ ಟಾಕೀಸ್ನಿಂದ ಹಿಂದೆ ತಿರುಗಿ ನೋಡಲೇ ಇಲ್ಲ ಸೃಜನ್ ಅವರು. ಬ್ಯಾಕ್ ಟು ಬ್ಯಾಕ್ ಹಿಟ್ ಶೋಗಳನ್ನು ಕೊಡ್ತಾ ಬಂದಿದ್ದಾರೆ. ಸೃಜನ್ ಅವರಿಗೆ ಮಾತ್ರ ಬ್ರೇಕ್ ಕೊಡಲಿಲ್ಲ, ಸಾಕಷ್ಟು ಜನರಿಗೆ ವೇದಿಕೆ ಕಲ್ಪಿಸಿಕೊಟ್ಟ ಶೋ ಇದು ಅಂತ ಹೇಳಿದರೆ ಖಂಡಿತ ಅತಿಶಯೋಕ್ತಿ ಅಲ್ಲ. ಕಲಾವಿದರನ್ನು ಹೀಗೆ ನೋಡಬಹುದು ಎಂಬುದನ್ನು ತೋರಿಸಿಕೊಟ್ಟ ಕಾರ್ಯಕ್ರಮ ಇದು ಅಂದರೆ ತಪ್ಪಿಲ್ಲ ಬಿಡಿ. ಕುರಿ ಪ್ರತಾಪ್, ಮಂಡ್ಯ ರಮೇಶ್, ಅಪರ್ಣ, ಶ್ವೇತಾ ಚಂಗಪ್ಪ, ಮ್ಯೂಸಿಷಿಯನ್ ರೆಮೋ, ಮೋಹನ್ ಸೇರಿದಂತೆ ಇಂದ್ರಜಿತ್ ಲಂಕೇಶ್ ಅವರಾಗಿರ್ಬೋದು, ಹೊಸ ಇಮೇಜನ್ನು ಇವರಿಗೆಲ್ಲ ತಂದುಕೊಟ್ಟಂಥ ಶೋ ಮಜಾ ಟಾಕೀಸ್ ಹಲವು ವರ್ಷಗಳ ನಂತರ ಹೊಸ ಆವೃತ್ತಿ ಬರೋದಕ್ಕೆ ಸಜ್ಜಾಗಿದೆ. ಆದರೆ ಇದರಲ್ಲಿ ಯಾವುದೇ ಹಳೆ ಕಲಾವಿದರು ಇಲ್ಲ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಕಂಪ್ಲೀಟ್ ಹೊಸ ತಂಡ ಮನರಂಜನೆ ಹೊತ್ತು ಬರ್ತಿದೆ ಅಂತ. ಮೂಲಗಳ ಪ್ರಕಾರ ಗಿಚ್ಚಿಗಿಲಿಗಿಲಿ ಖ್ಯಾತಿಯ ಕಲಾವಿದರು ಮಜಾ ಟಾಕೀಸ್ ಎಂಟ್ರಿ ಕೊಡ್ತಾ ಇದ್ದಾರೆ. ಚಂದ್ರಪ್ರಭಾ, ವಿನೋದ್ ಗೊಬ್ರೆಗಾಲ, ಸೌಮ್ಯ, ನಿವೇದಿತಾ ಬರಲಿದ್ದಾರಂತೆ. ಇನ್ನು ಕುರಿ ಪ್ರತಾಪ್ ಬರೋ ಚಾನ್ಸ್ ಕೂಡ ಇದೆಯಂತೆ. ಆದರೆ ಶ್ವೇತಾ ಚಂಗಪ್ಪ ಡೌಟ್ ಅಂತ ಹೇಳಲಾಗ್ತಾ ಇದೆ. ಡೆಮೋ ಮ್ಯೂಸಿಕ್ ಬ್ಯಾಂಡ್ ಲಾಫಿಂಗ್ ಕಚೋಡಿ ಇಡೋಕೆ ಇಂದ್ರಜಿತ್ ಕೂಡ ಶೋನಲ್ಲಿ ಇರ್ತಾರೆ ಅಂತ ಹೇಳಲಾಗ್ತಾ ಇದೆ. ಚಾನ್ಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಇಷ್ಟು ಮಾಹಿತಿ ಇದೆ. ಬಿಗ್ ಬಾಸ್ ನಂತರದಲ್ಲಿ ಈ ಶೋ ಪ್ರಸಾರವಾಗುವಂತಹ ಸಾಧ್ಯತೆ ಇದೆ.